ನಮಸ್ಕಾರ ವಿದ್ಯಾರ್ಥಿಗಳೇ. ಪುಸ್ತಕ ಪೆನ್ನು ಹಿಡ್ಕೊಂಡು ರೆಡಿಯಾಗಿದ್ದೀರಿ ಅಂತ ತಿಳ್ಕೊಂಡಿದ್ದೇನೆ. ಸಮಾಂತರ ಚತುರ್ಭುಜಗಳು ಮತ್ತು ತ್ರಿಭುಜಗಳ ವಿಸ್ತೀರ್ಣಗಳು ಪಾಠದ 2ನೇ ದಿವಸದಲ್ಲಿ ನಾವೀಗ ಇದ್ದೇವೆ. ನಿನ್ನೆ ದಿವಸ ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ಆಕೃತಿಗಳನ್ನು ಗುರುತಿಸಿದೆವು. ಆಮೇಲೆ ಕೆಲವೊಂದು ಹೇಳಿಕೆಗಳನ್ನು ಬರೆದೆವು. ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ಸಮಾಂತರ ಚತುರ್ಭುಜಗಳು ವಿಸ್ತೀರ್ಣಗಳು ಸಮವಾಗಿರ್ತವೆ. ಒಂದು ತ್ರಿಭುಜ ಮತ್ತು ಒಂದು ಸಮಾಂತರ ಚತುರ್ಭುಜ ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇದ್ದಾಗ ತ್ರಿಭುಜದ ವಿಸ್ತೀರ್ಣವು ಸಮಾಂತರ ಚತುರ್ಭುಜದ ಅರ್ಧದಷ್ಟಿರ್ತದೆ. ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ 2 ತ್ರಿಭುಜಗಳಿದ್ದಾಗ ಅವುಗಳ ವಿಸ್ತೀರ್ಣಗಳಲ್ಲಿ ಸಮನಾಗಿರ್ತವೆ ಅಂತೇಳಿ ಕಂಡುಕೊಂಡೆವು. ಇವತ್ತು ಅದಕ್ಕೆ ಸಂಬಂಧಿಸಿದ ಒಂದು ಪ್ರಮೇಯವನ್ನು ಸಾಧಿಸುವ ಪ್ರಮೇಯವನ್ನು ಬರೆಯಿರಿ. ಒಂದೇ ಪಾದ ಪ್ರಮೇಯ ಸೈಡ್ ಹೆಡಿಂಗ್. ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ಸಮಾಂತರ ಚತುರ್ಭುಜಗಳ ವಿಸ್ತೀರ್ಣಗಳು ಸಮವಾಗಿರುತ್ತವೆ. ನಡುವೆ ಇರುವ ಸಮಾಂತರ ಚತುರ್ಭುಜಗಳ ವಿಸ್ತೀರ್ಣಗಳು ಸಮವಾಗಿರುತ್ತವೆ. ಈಗ ಹೇಳಿಕೆಯಲ್ಲಿ ಯಾವ ಆಕೃತಿಗಳ ಬಗ್ಗೆ ಹೇಳಿದ್ದಾರೆ? 2 ಸಮಾಂತರ ಚತುರ್ಭುಜಗಳನ್ನು ಕುರಿತಾಗಿ ಹೇಳಿದ್ದಾರೆ. ಹೇಗೆ ಉಂಟಂತೆ ಅದು? ಒಂದೇ ಪಾದ ಹೊಂದಿದೆ ಮತ್ತು ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಇದ್ದಾವಂತೆ. ಆದ್ದರಿಂದ ಚಿತ್ರದಲ್ಲಿ ಪಾದ ಒಂದೇ, ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ 2 ಸಮಾಂತರ ಚತುರ್ಭುಜಗಳನ್ನು ರಚಿಸಬೇಕು. ಒಂದನ್ನು ಎಡಕ್ಕೆ ವಾಲುವ ಹಾಗೆ ರಚಿಸಬೇಕು, ಇನ್ನೊಂದನ್ನು ಬಲಕ್ಕೆ ವಾಲುವ ಹಾಗೆ ರಚಿಸಬೇಕು. ಚಿತ್ರ ಮಾಡಿ. 2 ಸಮಾಂತರ ರೇಖೆ ಎಳೀರಿ. ಪಾದ ಒಂದು 5 ಸೆಂಟಿಮೀಟರ್ ತಗೊಳ್ಳಿ. ಅದರಲ್ಲಿ ಎಡಕ್ಕೆ ಬರುವ ಹಾಗೆ 5 ಸೆಂಟಿಮೀಟರ್ ತಗೊಳ್ಳಿ. ಮೇಲಿನ ರೇಖೆಯಲ್ಲಿ 4 ಬಿಂದುಗಳನ್ನು ಜೋಡಿಸಿ ಒಂದು ಸಮಾಂತರ ಚತುರ್ಭುಜ ಆಯಿತು. ಅದಕ್ಕೆ ಎ ಬಿ ಸಿ ಡಿ ಅಂತೇಳಿ ಹೆಸರು ಕೊಡಿ. ಆಯ್ತಾ? ಈಗ ಡಿ ಇಂದ ಸ್ವಲ್ಪ ದೂರದಲ್ಲಿ ಸ್ಕೇಲನ್ನು ಇಟ್ಟು ಇನ್ನೊಂದು 5 ಸೆಂಟಿಮೀಟರ್ ಕೊಡ್ತೀವಿ. ಅದಕ್ಕೆ ಎಫ್ ಇ ಅಂತೇಳಿ ಹೆಸರು ಕೊಡಿ. ಈಗ ಅದನ್ನು ಎ ಮತ್ತು ಬಿಗೆ ಜೋಡಿಸಿ. ಈಗ 2 ಸಮಾಂತರ ಚತುರ್ಭುಜ ಆಯ್ತಲ್ವಾ? ಈಗ ಅಭಿಮುಖ ಬಾಹುಗಳನ್ನು ಗುರುತಿಸುವ. ಇದಕ್ಕೆ 2 ಬಾಣ ಗುರುತು, ಇದಕ್ಕೆ 2 ಬಾಣ ಗುರುತು. ಒಂದು ಕಡ್ಡಿ, ಇದಕ್ಕೆ 2 ಕಡ್ಡಿ, ಇದಕ್ಕೆ 2 ಕಡ್ಡಿ, ಇದಕ್ಕೆ 1 ಬಾಣ ಗುರುತು, ಇದಕ್ಕೆ 1 ಬಾಣ ಗುರುತು. ಈ ತ್ರಿಭುಜದಲ್ಲಿ ಉಂಟಾದ ಕೋನವು ಈ ತ್ರಿಭುಜದಲ್ಲಿ ಉಂಟಾದ ಕೋನಕ್ಕೆ ಸಮ. ಒಂದು ಗೆರೆಯನ್ನು ಹಾಕಿ. ಇದಿಷ್ಟು ಚಿತ್ರ ಆಯಿತು. ಈಗ ದತ್ತ ಬರೆಯುವ. 2 ಸಮಾಂತರ ಚತುರ್ಭುಜಗಳ ಹೆಸರುಗಳು. ಒಂದರ ಹೆಸರು ಎ ಬಿ ಸಿ ಡಿ, ಇನ್ನೊಂದರ ಹೆಸರು ಎ ಬಿ ಇ ಎಫ್. ಸಮಾಂತರ ಚತುರ್ಭುಜ ಎ ಬಿ ಸಿ ಡಿ ಮತ್ತು ಸಮಾಂತರ ಚತುರ್ಭುಜ ಎ ಬಿ ಇ ಎಫ್ಗಳು ಒಂದೇ ಪಾದ ಎ ಬಿಯನ್ನು ಹೊಂದಿದ್ದು ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಇದೆ.
ಈಗ ಸಾಧನೀಯ ಬರೆಯುವ. ಒಂದನೇ ಸಮಾಂತರ ಚತುರ್ಭುಜದ ವಿಸ್ತೀರ್ಣಕ್ಕೆ ಎರಡನೇ ಸಮಾಂತರ ಚತುರ್ಭುಜದ ವಿಸ್ತೀರ್ಣವು ಸಮ ಅಂತೇಳಿ ಬರಿಬೇಕು. ವಿಸ್ತೀರ್ಣ ಸಮಾಂತರ ಚತುರ್ಭುಜ ಶಾರ್ಟ್ ಫಾರ್ಮ್ ಸ ಚ ಬರಿತೇನೆ. ಎ ಬಿ ಸಿ ಡಿ ಸಮ ವಿಸ್ತೀರ್ಣ ಬರೀ ವಿ ಬರಿತೇನೆ. ಸ ಚ ಸಮಾಂತರ ಚತುರ್ಭುಜ ಎ ಬಿ ಇ ಎಫ್. ಸಮಾಂತರ ಚತುರ್ಭುಜ ಎ ಬಿ ಸಿ ಡಿಯ ವಿಸ್ತೀರ್ಣವು ಸಮಾಂತರ ಚತುರ್ಭುಜ ಇ ಎಫ್ ನ ವಿಸ್ತೀರ್ಣಕ್ಕೆ ಸಮ. ಆಯ್ತಾ? ಈಗ ಸಾಧನೆ. ಈಗ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿ ಅನ್ನೋದು ಈ ಗೆರೆ ಹಾಕಿದ ಭಾಗ ಮತ್ತು ತ್ರಿಭುಜದಿಂದ ಆಗಿದೆ ಅಲ್ವಾ? ಎ ಬಿ ಸಿ ಡಿ ಅನ್ನೋದು ಗೆರೆ ಹಾಕಿದ ಭಾಗ ಮತ್ತು ತ್ರಿಭುಜದಿಂದ ಆಗಿದೆ. ಹಾಗೆ ಇನ್ನೊಂದು ಸಮಾಂತರ ಚತುರ್ಭುಜವನ್ನು ನೋಡುವ. ಎ ಬಿ ಇ ಎಫ್ ಅದು ಗೆರೆ ಹಾಕಿದ ಭಾಗ ಮತ್ತು ಎರಡನೇ ತ್ರಿಭುಜದಿಂದ ಆಗಿದೆ. ತ್ರಿಭುಜ 1 ಮತ್ತು ತ್ರಿಭುಜ 2 ಈ ಚತುರ್ಭುಜಕ್ಕೆ ಸೇರಿಸಿದಾಗ ಒಂದು ಸಮಾಂತರ ಚತುರ್ಭುಜ ಮತ್ತು ಎರಡನೇ ಸಮಾಂತರ ಚತುರ್ಭುಜ ಸಿಗ್ತದೆ. ಆದ್ರಿಂದಾಗಿ ನಾವು ತ್ರಿಭುಜ 1ಕ್ಕೆ ತ್ರಿಭುಜ 2 ಸರ್ವಸಮ ಅಂತ ಹೇಳಿದ್ರೆ, ತ್ರಿಭುಜ 1ಕ್ಕೆ ತ್ರಿಭುಜ 2 ಸರ್ವಸಮ ಅಂತ ಹೇಳಿದ್ರೆ ಸಮನಾದ ಅಂಶಗಳಿಗೆ ಸಮನಾದ ಅಂಶಗಳನ್ನು ಕೂಡಿಸಿದಾಗ ಮೊತ್ತಗಳು ಸಮನಾಗಿರ್ತವೆ. ಆಗ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿಯ ವಿಸ್ತೀರ್ಣವು ಸಮಾಂತರ ಚತುರ್ಭುಜ ಎ ಬಿ ಇ ಎಫ್ ನ ವಿಸ್ತೀರ್ಣಕ್ಕೆ ಸಮ ಅಂತೇಳಿ ತೋರಿಸಿದ ಹಾಗೆ ಆಗ್ತದೆ. ಆದ್ರಿಂದ ಈಗ ನಮ್ಮ ಕೆಲಸ ತ್ರಿಭುಜ 1 ತ್ರಿಭುಜ 2ಕ್ಕೆ ಸರ್ವಸಮ ಅಂತೇಳಿ ಸಾಧಿಸುವುದು. ಅದರಿಂದ ಎರಡು ತ್ರಿಭುಜಗಳ ಹೆಸರುಗಳನ್ನು ಬರೀಬೇಕು. ತ್ರಿಭುಜ ಎ ಡಿ ಎಫ್ ಮತ್ತು ತ್ರಿಭುಜ ಬಿ ಸಿ ಇಗಳಲ್ಲಿ ತ್ರಿಭುಜ ಎ ಡಿ ಎಫ್ ಮತ್ತು ತ್ರಿಭುಜ ಬಿ ಸಿ ಇಗಳಲ್ಲಿ ನಮಗೆ ಗೊತ್ತುಂಟು ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮ. ಎ ಡಿ ಸಮ ಬಿ ಸಿ ಒಂದು ತ್ರಿಭುಜದಲ್ಲಿ ಉಂಟು, ಇನ್ನೊಂದು ತ್ರಿಭುಜದಲ್ಲಿ ಉಂಟು. ಎ ಎಫ್ ಸಮ ಬಿ ಇ. ಇನ್ನು ಕೋನ ಡಿ ಎ ಎಫ್ ಕೋನ ಸಿ ಬಿ ಇಗೆ ಸಮ. ಅನುರೂಪ ಕೋನಗಳು ಆಗ್ತದೆ. ಇದು ಎರಡು ಸಮಾಂತರ ಬಾಹುಗಳು. ಸಮಾಂತರ ಬಾಹುವಿನ ಮೇಲಿನ ಕೋನಗಳು ಒಂದಕ್ಕೊಂದು ಸಮ. ಅನುರೂಪ ಕೋನ ಅಂತ ಹೇಳಿಕೊಂಡು ಕರೀತಾರೆ. ಆಗ ಅಲ್ಲಿಗೆ ಬಾಹು ಕೋನ ಬಾಹು ಆಯಿತು. ಬಾಕೋಬ ಸರ್ವಸಮತೆಯ ಪ್ರಕಾರ ಎರಡು ತ್ರಿಭುಜಗಳು ಸರ್ವಸಮ. ಬರೆಯುವ. ಎ ಡಿ ಸಮ ಬಿ ಸಿ, ಎ ಡಿ ಸಮ ಬಿ ಸಿ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹು ಕೋನ ಡಿ ಎ ಎಫ್ ಸಮ ಕೋನ ಸಿ ಬಿ ಇ. ಕೋನ ಡಿ ಎ ಎಫ್ ಸಮ ಕೋನ ಸಿ ಬಿ ಇ. ಎ ಎಫ್ ಸಮ ಬಿ ಇ. ಇಲ್ಲಿ ಅನುರೂಪ ಕೋನ ಬರೆಯಿರಿ, ಇಲ್ಲಿ ಅಭಿಮುಖ ಬಾಹು ಅಂತೇಳಿ ಬರೆಯಿರಿ. ಎ ಡಿ ಸಮ ಬಿ ಸಿ ಕೋನ ಡಿ ಎ ಎಫ್ ಸಮ ಕೋನ ಸಿ ಬಿ ಇ. ಎ ಎಫ್ ಸಮ ಬಿ ಇ. ಆದ್ದರಿಂದ ತ್ರಿಭುಜ ಎ ಡಿ ಎಫ್ ಸರ್ವಸಮ ತ್ರಿಭುಜ ಬಿ ಸಿ ಇ. ತ್ರಿಭುಜ ಎ ಡಿ ಎಫ್ ಸರ್ವಸಮ ತ್ರಿಭುಜ ಬಿ ಸಿ ಇ. ಕಾರಣ ಬ ಕೋ ಬ. ಈಗ ಎರಡು ತ್ರಿಭುಜಕ್ಕೂ ಚತುರ್ಭುಜವನ್ನು ಸೇರಿಸುವ. ಚತುರ್ಭುಜ ಎ ಬಿ ಸಿ ಎಫ್, ಚತುರ್ಭುಜ ಎ ಬಿ ಸಿ ಎಫ್ ಪ್ಲಸ್ ತ್ರಿಭುಜ ಎ ಡಿ ಎಫ್
ಚತುರ್ಭುಜ ಎ ಬಿ ಸಿ ಎಫ್ ಪ್ಲಸ್ ತ್ರಿಭುಜ ಎ ಡಿ ಎಫ್ ಸಮ ಚತುರ್ಭುಜ ಎ ಡಿ ಸಿ ಎಫ್ ಪ್ಲಸ್ ತ್ರಿಭುಜ ಬಿ ಸಿ ಇ. ಇಲ್ಲಿ ಎ ಡಿ ಎಫ್ ಬರಿಬೇಕು, ಇಲ್ಲಿ ಬಿ ಸಿ ಇ ಬರಿಬೇಕು. ಚತುರ್ಭುಜಕ್ಕೆ ಒಂದನೇ ತ್ರಿಭುಜವನ್ನು ಸೇರಿಸಿದಾಗ ಸಿಗುವ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿ. ಚತುರ್ಭುಜಕ್ಕೆ ಎರಡನೇ ತ್ರಿಭುಜವನ್ನು ಸೇರಿಸಿದಾಗ ಸಿಗುವ ಸಮಾಂತರ ಚತುರ್ಭುಜ ಎ ಬಿ ಇ ಎಫ್. ಅವುಗಳ ವಿಸ್ತೀರ್ಣಗಳು ಸಮ. ಸಮಾಂತರ ಚತುರ್ಭುಜ ಎ ಬಿ ಸಿ ಡಿಯ ವಿಸ್ತೀರ್ಣ ಸಮ ಸಮಾಂತರ ಚತುರ್ಭುಜ ಎ ಬಿ ಇ ಎಫ್ನ ವಿಸ್ತೀರ್ಣ. ಆಯ್ತಾ? ನೆಕ್ಸ್ಟ್ ಒಂದು ಲೆಕ್ಕ ಮಾಡುವ. ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ. ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ. ಎ ಇ ಲಂಬ ಡಿ ಸಿ, ಸಿ ಎಫ್ ಲಂಬ ಎ ಡಿ, ಎ ಬಿ ಸಮ 16 ಸೆಂಟಿಮೀಟರ್, ಎ ಇ ಸಮ 8 ಸೆಂಟಿಮೀಟರ್, ಸಿ ಎಫ್ ಸಮ 10 ಸೆಂಟಿಮೀಟರ್, ಆದರೆ ಎ ಡಿಯನ್ನು ಕಂಡುಹಿಡಿಯಿರಿ. ಎ ಬಿ 16, ಎ ಇ 8, ಸಿ ಎಫ್ 10, ಆದರೆ ಎ ಡಿಯನ್ನು ಕಂಡುಹಿಡಿಯಿರಿ. ಈಗ ಒಂದು ಸಮಾಂತರ ಚತುರ್ಭುಜ ಮಾಡುವ. ಎರಡು ಲಂಬಗಳನ್ನು ಎಳೆಯುವ. ಒಂದು ಲಂಬ ಎ ಇ, ಇನ್ನೊಂದು ಲಂಬ ಸಿ ಎಫ್. ಎ ಬಿ 16 ಕೊಟ್ಟಿದ್ದಾರೆ, ಅದರ ಅಭಿಮುಖ ಬಾಹು ಕೂಡ 16. ಅಭಿಮುಖ ಬಾಹುಗಳು ಸಮಾಂತರ ಚತುರ್ಭುಜದಲ್ಲಿ ಸಮ. ಇನ್ನು ಎ ಇ 8, ಸಿ ಎಫ್ 10 ಕೊಟ್ಟಿದ್ದಾರೆ. ಎ ಇ 8, ಸಿ ಎಫ್ 10. ಈಗ ಇದೊಂದು ಸಮಾಂತರ ಚತುರ್ಭುಜ ಅಂತೇಳಿ ಇಟ್ಕೊಳ್ಳುವ. ಈಗ ಇದರ ವಿಸ್ತೀರ್ಣ 60 ಚದರ ಸೆಂಟಿಮೀಟರ್. ಈಗ ಇದು ಪಾದ. ಅದನ್ನು ಹೀಗೆ ಹಿಡಿದು ಪಾದವನ್ನು ಬದಲಾಯಿಸಿದರೆ ವಿಸ್ತೀರ್ಣದಲ್ಲಿ ಬದಲಾವಣೆ ಆಗ್ತದಾ? ವಿಸ್ತೀರ್ಣ ಅಷ್ಟೇ ಇರ್ತದೆ, ವಿಸ್ತೀರ್ಣದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಹಾಗೆಯೇ ಪಾದ ಡಿ ಸಿ ಆಗಿದ್ರು ಎಷ್ಟು ವಿಸ್ತೀರ್ಣ ಇರ್ತದ ಅಷ್ಟೇ ವಿಸ್ತೀರ್ಣ ಪಾದ ಎ ಡಿ ಆದಾಗಲೂ ಇರ್ತದೆ. ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಒಂದೇ, ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಈಗ ಪಾದ ಡಿ ಸಿ ಆದರೆ ಎತ್ತರ ಎ ಇ, ಪಾದ ಗುಣಿಸು ಎತ್ತರ ಸಿ ಡಿ ಗುಣಿಸು ಎ ಇ ಸಮ ಪಾದ ಎ ಡಿ ಆದಾಗ ಎತ್ತರ ಸಿ ಎಫ್, ಎ ಡಿ ಗುಣಿಸು ಸಿ ಎಫ್, ಸಿ ಡಿ ಗುಣಿಸು ಎ ಇ ಸಮ ಎ ಡಿ ಗುಣಿಸು ಸಿ ಎಫ್. ಎರಡರಲ್ಲಿಯೂ ಸಿಗುವುದು ಸಮಾಂತರ ಚತುರ್ಭುಜದ ವಿಸ್ತೀರ್ಣವೇ ಅಲ್ವಾ? ಈಗ ಬರೆಯುವ. ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಸಮ ಪಾದ ಗುಣಿಸು ಎತ್ತರ. ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಸಮ ಪಾದ ಗುಣಿಸು ಎತ್ತರ. ಒಂದನೇ ಪಾದವನ್ನು ಸಿ ಡಿ ತಗೊಳ್ಳುವ.
ಆಗ ಎತ್ತರ ಎ ಇ ಸಿ ಡಿ ಗುಣಿಸು ಎ ಇ ಸಮ 16 × 8. ಅದನ್ನು ಸುಲಭ ರೂಪಕ್ಕೆ ತರೋದು ಬೇಡ, ಹಾಗೆ ಇರಲಿ. 16 × 8. ಅದೇ ಪಾದವನ್ನು ಬದಲಾಯಿಸುವ, ಎತ್ತರ ಸಹ ಬದಲಾಗ್ತದೆ. ಎ ಡಿ ಗುಣಿಸು ಸಿ ಎಫ್. ಎ ಡಿ ಗೊತ್ತಿಲ್ಲ, ಸಿ ಎಫ್ ಗೊತ್ತುಂಟು 10. ಎ ಡಿ ಗುಣಿಸು 10. 16 × 8 ಸಮ ಎ ಡಿ ಗುಣಿಸು 10. 16 × 8 ಭಾಗಿಸು 10 ಸಮ ಎ ಡಿ. 16 × 8 128 ಭಾಗಿಸು 10 12.8 ಸೆಂಟಿಮೀಟರ್. ಎ ಡಿಯ ಅಳತೆ 12.8 ಸೆಂಟಿಮೀಟರ್. ಒಮ್ಮೆ ಪಾದ ಸಿ ಡಿ ತಗೊಳ್ಳೋದು, ಇನ್ನೊಮ್ಮೆ ಪಾದ ಎ ಡಿ ತಗೊಳ್ಳೋದು. ನೆಕ್ಸ್ಟ್ ಲೆಕ್ಕ ಬರೆಯಿರಿ. ಇ ಎಫ್ ಜಿ ಮತ್ತು ಎಚ್ಗಳು ಇ ಎಫ್ ಜಿ ಮತ್ತು ಎಚ್ಗಳು ಕ್ರಮವಾಗಿ ಎ ಬಿ ಸಿ ಡಿ ಸಮಾಂತರ ಚತುರ್ಭುಜದ ಬಾಹುಗಳ ಮಧ್ಯಬಿಂದುಗಳಾದರೆ ವಿಸ್ತೀರ್ಣ ಇ ಎಫ್ ಜಿ ಎಚ್ ಸಮ ಅರ್ಧ ಗುಣಿಸು ವಿಸ್ತೀರ್ಣ ಎ ಬಿ ಸಿ ಡಿ ಎಂದು ಸಾಧಿಸಿ. ಅರ್ಧ ಗುಣಿಸು ವಿಸ್ತೀರ್ಣ ಎ ಬಿ ಸಿ ಡಿ ಎಂದು ಸಾಧಿಸಿ. ಒಂದು ಸಮಾಂತರ ಚತುರ್ಭುಜವನ್ನು ರಚಿಸಿ. ಎ ಬಿ ಸಿ ಡಿ ಹೇಳಿ ಹೆಸರು ಕೊಡಿ. ಅದರ ಬಾಹುಗಳ ಮಧ್ಯ ಬಿಂದುಗಳನ್ನು ಗುರುತಿಸಿ. ಎ ಬಿಯ ಮಧ್ಯ ಬಿಂದುವಿಗೆ ಇ ಅಂತೇಳಿ ಹೆಸರು ಕೊಡಿ. ಬಿ ಸಿಯ ಮಧ್ಯ ಬಿಂದುವಿಗೆ ಎಫ್, ಸಿ ಡಿಯ ಮಧ್ಯ ಬಿಂದುವಿಗೆ ಜಿ, ಎ ಡಿಯ ಮಧ್ಯ ಬಿಂದುವಿಗೆ ಎಚ್ ಅಂತೇಳಿ ಹೆಸರು ಕೊಡಿ. ಇ ಎಫ್ ಜಿ ಎಚ್ ಅನ್ನು ಜೋಡಿಸಿ. ಪ್ರಶ್ನೆಯಲ್ಲಿ ಕೊಟ್ಟ ಇದಿಷ್ಟೇ ಚಿತ್ರದಿಂದ ಲೆಕ್ಕ ಮಾಡಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಎಚ್ ಎಫ್ನ ಮೂಲಕ ಹಾದು ಹೋಗುವ ಹಾಗೆ, ಎಚ್ ಮತ್ತು ಎಫ್ನ ಮೂಲಕ ಹಾದು ಹೋಗುವ ಹಾಗೆ ಒಂದು ಎಕ್ಸ್ ವೈ ಸರಳ ರೇಖೆಯನ್ನು ಎಳೆಯಿರಿ. ಮತ್ತೆ ಸಿ ಡಿಗೆ ಎಕ್ಸ್ ವೈ ಮತ್ತು ಎ ಬಿಗೆ ಸಮಾಂತರ ಅಂತೇಳಿ ಒಂದು ಬಾಣ ಗುರುತು ಹಾಕಿ. ಸಿ ಡಿಗೊಂದು ಬಾಣ ಗುರುತು ಹಾಕಿ, ಎಕ್ಸ್ ವೈಗೊಂದು ಬಾಣ ಗುರುತು ಹಾಕಿ, ಎ ಬಿಗೊಂದು ಬಾಣ ಗುರುತು ಹಾಕಿ. ಈಗ ದತ್ತ ಬರೆಯುವ. ಮಧ್ಯ ಬಿಂದುಗಳನ್ನು ಕೊಟ್ಟಿದ್ದಾರೆ ಅಲ್ವಾ, ಅದನ್ನು ಬರೆಯುವ. ಇ ಎಫ್ ಜಿ ಎಚ್ಗಳು ಎ ಬಿ ಸಿ ಡಿ ಸಮಾಂತರ ಚತುರ್ಭುಜದ
ಇ ಎಫ್ ಜಿ ಎಚ್ಗಳು ಎ ಬಿ ಸಿ ಡಿ ಸಮಾಂತರ ಚತುರ್ಭುಜದ ಬಾಹುಗಳ ಮಧ್ಯಬಿಂದುಗಳು. ಇ ಎಫ್ ಜಿ ಎಚ್ಗಳು ಎ ಬಿ ಸಿ ಡಿ ಸಮಾಂತರ ಚತುರ್ಭುಜದ ಬಾಹುಗಳ ಮಧ್ಯಬಿಂದುಗಳು. ಸಾಧನೀಯ ಪ್ರಶ್ನೆಯಲ್ಲಿ ಕೊಟ್ಟದ್ದನ್ನೇ ಬರೆಯೋದು. ವಿಸ್ತೀರ್ಣ ಇ ಎಫ್ ಜಿ ಎಚ್ ಸಮ ವಿಸ್ತೀರ್ಣ ಇ ಎಫ್ ಜಿ ಎಚ್ ಸಮ ಅರ್ಧ ಗುಣಿಸು ವಿಸ್ತೀರ್ಣ ಎ ಬಿ ಸಿ ಡಿ. ಇ ಎಫ್ ಜಿ ಎಚ್ನ ವಿಸ್ತೀರ್ಣ ಸಮ ಅರ್ಧ ಗುಣಿಸು ವಿಸ್ತೀರ್ಣ ಎ ಬಿ ಸಿ ಡಿ. ಒಂದು ಸರಳ ರೇಖೆಯನ್ನು ಎಕ್ಸ್ಟ್ರಾ ರಚನೆ ಮಾಡಿದ್ದೇವೆ, ಅದನ್ನು ಬರೆಯುವ. ರಚನೆಯಲ್ಲಿ ಎಚ್ ಮತ್ತು ಎಫ್ಗಳ ಮೂಲಕ ಹಾದು ಹೋಗುವಂತೆ ಎಚ್ ಮತ್ತು ಎಫ್ಗಳ ಮೂಲಕ ಹಾದು ಹೋಗುವಂತೆ ಡಿ ಸಿ ಸಮಾಂತರ ಎಕ್ಸ್ ವೈ ಡಿ ಸಿ ಸಮಾಂತರ ಎಕ್ಸ್ ವೈ ಸಮಾಂತರ ಎ ಬಿ ಎಳೆಯಿರಿ. ಡಿ ಸಿ ಸಮಾಂತರ ಎಕ್ಸ್ ವೈ ಸಮಾಂತರ ಎ ಬಿ ಎಳೆಯಿರಿ. ಸಾಧನೆ. ಈಗ ಮೇಲೆ ಒಂದು ಚಿಕ್ಕ ಸಮಾಂತರ ಚತುರ್ಭುಜ ಉಂಟು, ಕೆಳಗೆ ಒಂದು ಚಿಕ್ಕ ಸಮಾಂತರ ಚತುರ್ಭುಜ ಉಂಟು. ಎರಡನ್ನು ಬೇರೆ ಬೇರೆಯಾಗಿ ತಗೊಳ್ಳುವ. ಸಮಾಂತರ ಚತುರ್ಭುಜ ಡಿ ಸಿ ಎಫ್ ಎಚ್ ನಲ್ಲಿ ಸಮಾಂತರ ಚತುರ್ಭುಜ ಡಿ ಸಿ ಎಫ್ ಎಚ್ ನಲ್ಲಿ ವಿಸ್ತೀರ್ಣ ತ್ರಿಭುಜ ಜಿ ಎಚ್ ಎಫ್ ಸಮ ಅರ್ಧ ಗುಣಿಸು ವಿಸ್ತೀರ್ಣ ಸಮಾಂತರ ಚತುರ್ಭುಜ ಡಿ ಸಿ ಎಫ್ ಎಚ್. ಅರ್ಧ ಗುಣಿಸು ವಿಸ್ತೀರ್ಣ ಸಮಾಂತರ ಚತುರ್ಭುಜ ಡಿ ಸಿ ಎಫ್ ಎಚ್. ನಿನ್ನೆ ಕೆಲವು ಹೇಳಿಕೆಗಳನ್ನು ಬರೆದಿದ್ದೇವೆ, ಅದರಲ್ಲಿ ಎರಡನೇ ಹೇಳಿಕೆ ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ತ್ರಿಭುಜದ ವಿಸ್ತೀರ್ಣವು ಸಮಾಂತರ ಚತುರ್ಭುಜದ ಅರ್ಧದಷ್ಟು ಇರ್ತದೆ. ಕೆಳಗಿನ ಸಮಾಂತರ ಚತುರ್ಭುಜದಲ್ಲಿ ಎಚ್ ಎ ಬಿ ಎಫ್ ನಲ್ಲಿ ವಿಸ್ತೀರ್ಣ ತ್ರಿಭುಜ ಇ ಎಫ್ ಎಚ್ ಸಮ ಅರ್ಧ ಗುಣಿಸು ವಿಸ್ತೀರ್ಣ ಎ ಬಿ ಎಫ್ ಎಚ್. ಅರ್ಧ ಗುಣಿಸು ವಿಸ್ತೀರ್ಣ ಸಮಾಂತರ ಚತುರ್ಭುಜ ಎ ಬಿ ಎಫ್ ಎಚ್. ಈಗ ಎರಡು ತ್ರಿಭುಜಗಳನ್ನು ಕೂಡಿಸುವ, ಎರಡು ಸಮಾಂತರ ಚತುರ್ಭುಜಗಳನ್ನು ಕೂಡಿಸುವ. ವಿಸ್ತೀರ್ಣ ತ್ರಿಭುಜ ಜಿ ಎಚ್ ಎಫ್ ಪ್ಲಸ್ ವಿಸ್ತೀರ್ಣ ತ್ರಿಭುಜ ಇ ಎಫ್ ಎಚ್ ಸಮ ಅರ್ಧ ಗುಣಿಸು ವಿಸ್ತೀರ್ಣ ಬ್ರಾಕೆಟ್ನ ಒಳಗಡೆ ಸಮಾಂತರ ಚತುರ್ಭುಜ ಸಿ ಡಿ ಎಫ್ ಎಚ್ ಡಿ ಸಿ ಎಫ್ ಎಚ್ ಆಗಬಹುದು. ಸಮಾಂತರ
ಚತುರ್ಭುಜ DCFH ಪ್ಲಸ್ ಸಮಾಂತರ ಚತುರ್ಭುಜ ABFH. DCFH ಪ್ಲಸ್ ABFH. ಎರಡು ತ್ರಿಭುಜಗಳನ್ನು ಕೂಡಿಸಿದರೆ ಚಿಕ್ಕ ಸಮಾಂತರ ಚತುರ್ಭುಜ ಸಿಗ್ತದೆ. ವಿಸ್ತೀರ್ಣ ಸಮಾಂತರ ಚತುರ್ಭುಜ EFGH ಸಮ ದೊಡ್ಡ ಸಮಾಂತರ ಚತುರ್ಭುಜ ABCD, ಅದರ ವಿಸ್ತೀರ್ಣದ ಅರ್ಧ ಗುಣಿಸು ವಿಸ್ತೀರ್ಣ ಸಮಾಂತರ ಚತುರ್ಭುಜ ABCD, ಅರ್ಧ ಗುಣಿಸು ವಿಸ್ತೀರ್ಣ ಸಮಾಂತರ ಚತುರ್ಭುಜ ABCD. ಇನ್ನುಳಿದ ಲೆಕ್ಕಗಳನ್ನು ನಾಳೆ ತರಗತಿಯಲ್ಲಿ ಮುಂದುವರಿಸುವ. ಇವತ್ತಿಗೆ ಇಷ್ಟು ಸಾಕು. ಮಾಡಿದ ಪಾಠಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿ. ನಾಳೆ ಭೇಟಿಯಾಗುವ. ಬಾಯ್.